ಓಂ ತತ್ಸತ್ಯಂ ಸದಿತಿ ಪ್ರಾಣಃ ಅಥ ಖಲ್ವಿಯಂ ದೈವೀ ವೀಣಾ ಭವತಿ ತದನುಕೃತಿರಸೌ ಮಾನುಷೀ ವೀಣಾ ಭವತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನದಲ್ಲಿ ಅನುಶಾಸನ ಪರ್ವದ ಭಾಗವನ್ನು ನಾವೀಗ ಶ್ರವಣಕ್ಕೆ ತಂದುಕೋತಾ ಇದ್ದೀವಿ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 29ನೇ ಅಧ್ಯಾಯ ನಡೆದಿದೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 62ನೇ ಅಧ್ಯಾಯ ನಡೆದಿದೆ. ವೈಷ್ಣವ ಪಾಠದಲ್ಲಿ 54ನೇ ಅಧ್ಯಾಯ ನಡೆದಿದೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 23ನೇ ಅಧ್ಯಾಯ ನಡೆದಿದೆ. ಅದರ ಈ ಎಲ್ಲ ಅಧ್ಯಾಯಗಳಲ್ಲಿ ಸರಿಸುಮಾರು 76 ಶ್ಲೋಕಗಳು. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 31ನೇ ಶ್ಲೋಕ 62ನೇ ಅಧ್ಯಾಯದ್ದು ಇವು ನಡೆದಿದೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಗತೇ ದಿವಸೆ ವೃಕ್ಷೋ ರಕ್ಷತಿ ರಕ್ಷಿತಃ. ವೇದವೃಕ್ಷಃ ಯದಿ ಸರ್ವೈಃ ಪಂಡಿತೈಃ ಪಾಮರೈಶ್ಚ ರಕ್ಷ್ಯತೆ ತರ್ಹಿ ಸೋಪಿ ವೃಕ್ಷಃ ತಸ್ಯ ವೃಕ್ಷಸ್ಯ ಶೀತಲಾಂ ಛಾಯಾಂ ಯೇ ಅವಲಂಬಂತೆ ದೇವಾಃ ಮನುಷ್ಯಾಃ ದೇವಾಃ ಋಷಯಃ ಪಿತರಃ ಚಕ್ರವರ್ತಿನಃ ಮನುಷ್ಯಾಃ ವ ಮನುಷ್ಯೇಷು ಚ ಯೇ ಪಂಡಿತಾಃ ಪಾಮರಾಃ ತಾನ್ ಸರ್ವಾನಪಿ ಅಯಂ ವೇದವೃಕ್ಷಃ ರಕ್ಷತಿ. ವೇದವೃಕ್ಷಸ್ಯ ಬ್ರಹ್ಮವೃಕ್ಷಸ್ಯ ರಕ್ಷಣಂ ನ ಕೇವಲಂ ಪಂಡಿತಾನಾಂ ಯತೀನಾಂ ವಾ ಕರ್ತವ್ಯಮಿತಿ ಜ್ಞಾತವ್ಯಂ, ಪರಂತು ಸರ್ವೇಷಾಮಪಿ ಯೇ ಪಾಮರಾಃ ತೇಷಾಮಪಿ ಕರ್ತವ್ಯಮೇವ. ಸರ್ವೇಷಾಮೇವ ಪ್ರಯತ್ನೇನ ಸರ್ವೇಷಾಮಪಿ ಸಹಕಾರೇಣ ವೇದವೃಕ್ಷಸ್ಯ ಸನಾತನಧರ್ಮಸ್ಯ ಸಂರಕ್ಷಣಂ ಭವತಿ ಇತ್ಯೇತತ್ ಸರ್ವೈರಪಿ ಸ್ಪಷ್ಟತೆಯ ಜ್ಞಾತವ್ಯಂ ಭವತಿ. ಕಳೆದ ದಿವಸ ಈ ವೇದ ವೃಕ್ಷದ ರಕ್ಷಣೆಯನ್ನು ಹೇಗೆ ಮಾಡುವುದು ಅಂತ ಅನ್ನೋದನ್ನ ನಾವು ನೋಡಿದ್ವಿ. ಆ ವೃಕ್ಷದ ರಕ್ಷಣೆಯನ್ನು ಮಾಡುವುದು ಯಾರೋ ಕೆಲವು ನಿರ್ದಿಷ್ಟ ವ್ಯಕ್ತಿಗಳ ಕರ್ತವ್ಯ, ಪಂಡಿತರು, ಪೀಠಾಧಿಪತಿಗಳು, ಸ್ವಾಮಿಗಳು ಅಂಥವ್ರ ಕರ್ತವ್ಯ ಮಾತ್ರ ಇದು ಅಂತ ಯಾರು ಅದನ್ನು ತಿಳ್ಕೊಳ್ಬಾರ್ದು. ಇದು ಸರ್ವರ ಕರ್ತವ್ಯವೂ ಕೂಡ ಆಗಿದೆ. ಪಂಡಿತರು, ಪಾಮರರು, ಹೀಗೆ ಪ್ರತಿಯೊಬ್ಬರೂ ಕೂಡ ಈ ಕರ್ತವ್ಯವನ್ನು ಮಾಡಬೇಕಾಗ್ತದೆ. ಕನ್ನಡದಲ್ಲಿ ನಮ್ಮ ಭಾಗದಲ್ಲಿ ಒಂದು ಗಾದೆ ಮಾತು ಕೇಳಿ ಬರ್ತಿರ್ತದೆ. ಕೆಲವು ದೇವಾಲಯಗಳಲ್ಲಿ, ಜಾತ್ರೆಗಳಲ್ಲಿ ಒಂದು ಬಯಲಿನಲ್ಲಿ ಕೆಂಡ ಹಾಕಿ ಆ ಕೆಂಡದ ಮೇಲೆ ಆ ದೇವಾಲಯದ ಪೂಜಾರಿ ಅಥವಾ ಕೆಲವು ಭಕ್ತರು ಇವರೆಲ್ಲ ಈ ಕಡೆಯಿಂದ ಹೋಗಿ ಆ ಕಡೆ ಮುಟ್ಟಿ ಮತ್ತೆ ಮರಳಿ ಈ ಕಡೆ ಬರ್ತಾರೆ ಅಥವಾ ಆ ಕಡೆ ಹೋಗಿ ಮುಟ್ತಾರೆ. ಅವರು ಆ ಥರ ಆ ಕೆಂಡದ ಕಿಚ್ಚನ್ನ ಹಾಯ್ದು ತಮ್ಮ ಭಕ್ತಿ ಪ್ರದರ್ಶಿಸುವಾಗ ಸುತ್ತಮುತ್ತಲಿದ್ದ ಜನ ಹರ ಹರ ಅಂತ ಭಗವಂತ ನಾಮಸ್ಮರಣೆ ಮಾಡ್ತಿರ್ತಾರಂತೆ. ಹರ ಹರ ಅನ್ನುವವರು 1000 ಜನ, ಕಿಚ್ಚು ಹಾಯುವವನು ಒಬ್ಬನೇ ಅಂತ ಒಂದು ಗಾದೆ ಮಾತು. ಕಿಚ್ಚು ಹಾಯುವವನಿಗೆ ಏನು ಕಷ್ಟ ಆಗ್ತದೆ, ಅವನ ಸ್ಥಿತಿ ಏನಿದೆ ಅಂತ ಅನ್ನೋದನ್ನ ಬೇರೆ ಯಾರು ನೋಡ್ಲಿಕ್ಕೆ ಹೋಗೋದಿಲ್ಲ. ಅದು ನೋಡ್ಲಿಕ್ಕೆ ಬಹಳ ಅದ್ಭುತವಾಗಿ ಕಾಣಿಸ್ತದೆ. ಉಳಿದವರೆಲ್ಲ ಜೋರಾಗಿ ಭಕ್ತಾವೇಶದಿಂದ ಹರ ಹರ ಅಂತ ಕಿರ್ಚಾಡ್ತಿರ್ತಾರೆ.
ಸಂಸ್ಕೃತದಲ್ಲಿಯೂ ಕೂಡ ಆ ಮಾತಿದೆ, ಯುದ್ಧಸ್ಯ ವಾರ್ತಾರಮ್ಯ ಅಂತ. ಯುದ್ಧದ ವಾರ್ತೆ ಕೇಳಲಿಕ್ಕೆ ಬಹಳ ಅದ್ಭುತ. ನಮ್ಮ ಹೀರೋಗಳು, ನಮ್ಮ ದೇಶವನ್ನು ಕಾಯುವಂಥವರು, ಇವ್ರ ಸಲುವಾಗಿ ನಮ್ಮದೊಂದು ಮೆಚ್ಚುಗೆ ಇರಬೇಕು ಅಂತ ಹೇಳಿ ಬಹುತೇಕ ಜನ ಅಂಥ ನಾಯಕರ ಬಗ್ಗೆ ನಾವೊಂದಿಷ್ಟು ಲೈಕಿಂಗ್ ಕೊಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರನ್ನೊಂದಿಷ್ಟು ಹೊಗಳಿ ಅವ್ರಿಗೊಂದಿಷ್ಟು ಲೈಕಿಂಗ್ ಕೊಟ್ಟು ನಮ್ಮ ಕರ್ತವ್ಯ ನಾವು ಮಾಡಿಬಿಡ್ತೇವೆ. ನಾವೇನು ಮಾಡ್ತಿದ್ದೀವಿ, ನಮ್ಮ ಕಡೆ ನಮಗೆ ಬರ್ಲಿಕ್ಕೆ ಹೇಳಬೇಡಿ. ನಮಗೆ ಸುರಕ್ಷಿತವಾದಂಥ ವಾತಾವರಣ, ಕೈಗೆ ಕೆಸರಾಗದಂಥ ಒಂದು ಉದ್ಯೋಗ, ಇದು ನಮಗೆ ಬೇಕು. ಖಾನೆ ಕೋ ಹಮ್ और लड़ने को हमारा बड़ा भाई ಅಂತ ಧೋರಣೆ ನಮ್ಮದು. ಊಟ ಮಾಡಲಿಕ್ಕೆ ನಮ್ಮನ್ನು ಕರೀರಿ, ಮರಿಬೇಡಿ. ಮತ್ತೆ ಆದರೆ ಊಟಕ್ಕೆ ಬೇಕಾದಂಥ ತಯಾರಿ ಮಾಡಲಿಕ್ಕೆ, ಅದಕ್ಕೆ ಬೇಕಾದ ದುಡಿಮೆ ಎಲ್ಲ ಮಾಡಲಿಕ್ಕೆ ನಮ್ಮಣ್ಣ ಅಂತ ಹೀಗೆ ಧೋರಣೆ ಇದ್ದವರೇ ಬಹಳ ಜನ. ಅದು ಸರಿಯಲ್ಲ. ಪಂಡಿತರು, ಪಾಮರರು, ಸ್ತ್ರೀ, ಪುರುಷ, ಹೀಗೆ ಪ್ರತಿಯೊಬ್ಬರ ಕರ್ತವ್ಯವೂ ಕೂಡ ಸನಾತನ ಧರ್ಮ ಮತ್ತೆ ಪರಂಪರೆ ಇದನ್ನ ಪಾಲನೆ ಮಾಡುವಂಥದ್ದು ಅಂತ ನಾವು ತಿಳ್ಕೊಳ್ಬೇಕು. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಈ ಹಿಂದೆ ನೋಡಿದಂತಹ ಕೆಲವು ವಿಷಯಗಳ ಬಗ್ಗೆ ಒಬ್ರು ಒಂದು ಜಿಜ್ಞಾಸೆ ವ್ಯಕ್ತಪಡಿಸಿದ್ರು. ಅದಕ್ಕೆ ನಾನು ಆಲೋಚನೆ ಮಾಡಿದ್ದೇನೆ ಬಹಳ ಹಿಂದೆ, ಆದರೆ ಅದಕ್ಕೊಂದು ಸ್ಪಷ್ಟ ರೂಪ ಸಿಕ್ಕಿರಲಿಲ್ಲ. ಆ ಜಿಜ್ಞಾಸುಗಳ ಜೊತೆ ವಿಚಾರ ಮಾಡಿದಾಗ ಅದು ಸ್ಪಷ್ಟ ಆಯಿತು. ಈಗ ನಡೆದಿರುವ ಅಧ್ಯಾಯದಲ್ಲಿ ಈ ತೊನ್ನು ರೋಗ ಇದ್ದವನು, ನಪುಂಸಕ, ಕುಷ್ಠರೋಗ, ಕ್ಷಯರೋಗ, ಮೂರ್ಛೆ ರೋಗ, ಕುರುಡ, ಇವರೆಲ್ಲರನ್ನೂ ಕೂಡ ಶ್ರಾದ್ದದ ಭೋಜನಕ್ಕೆ ಕರಿಬಾರದು ಅಂತ ಮಾತು ಬಂದಿತ್ತು. ಅದಕ್ಕೆ ಕಾರಣ ಏನು, ಯಾಕೆ ಆ ಥರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಒಂದು ಜಿಜ್ಞಾಸೆ. ಮತ್ತೆ ಕೆಲವು ಕಡೆ ಕೆಲವು ಅನುವಾದಗಳಲ್ಲಿ ಒಂದು ತಪ್ಪು ಅನುವಾದ ಇದೆ. ಈಗ ನಡೆದ ಅಧ್ಯಾಯದಲ್ಲಿ 13ನೇ ಶ್ಲೋಕ, ಶ್ವಿತ್ರಿ ಕ್ಲೀಬಶ್ಚ ಕುಷ್ಟೀಚ ತಥಾ ಯಕ್ಷ್ಮಹತಶ್ಚಯ ಅಂತ. ಅಲ್ಲಿ ತೊನ್ನು ರೋಗ ಇರುವವರು, ಕುಷ್ಠ ರೋಗ ಇರುವವರು, ಅಪಸ್ಮಾರ ರೋಗ ಇರುವವರು, ಕುರುಡರು, ಇವನ್ನೆಲ್ಲ ಶ್ರಾದ್ದ ಕರ್ಮಕ್ಕೆ ಕರಿಬಾರದು ಅಂತ ಹೇಳಿದ್ದಾರೆ. ಅದಾದ್ಮೇಲೆ 15ನೇ ಶ್ಲೋಕದಲ್ಲಿ ಗಾಯನಾಹ ನರ್ತಕಾಶ್ಚೈವ ಪ್ಲವಕಾಹ ವಾದಕಾಶ್ಚಯೇ ಅಂತ ಮಾತಿದೆ. ಅದನ್ನು ಗಮನಿಸಿ. ಆ ಶ್ಲೋಕಗಳನ್ನು ನೀವು ಗಮನಿಸಿದಲ್ಲಿ ಪ್ಲವಕಾಹ ಅಂತ ಒಂದು ಶಬ್ದ ಇದೆ. ಪ್ಲವಕರು, ಗಾಯನರು ಅಂದ್ರೆ ಸಂಗೀತಗಾರರು, ನರ್ತಕಾಹ ಅಂದ್ರೆ ನರ್ತನ ಮಾಡುವರು. ಪ್ಲವಕಾಹ ಅಂತಿದೆಯಲ್ಲ, ಹಾರ್ತಾ ನೆಗೀತಾ ಆಟ ಆಡಿಕೊಂಡು ಜೀವನ ನಡೆಸುವವರು ಅಂತ ಕೋಶದಲ್ಲಿದೆ. ಮತ್ತೆ ಈ ಪ್ಲವಕ ಅನ್ನೋ ಶಬ್ದವನ್ನು ನಾವು ಕೋಶದಲ್ಲಿ ನೋಡಿದಾಗ ಕೂಡ ಮಹಾಭಾರತದ ಅನುಶಾಸನ ಪರ್ವದ ಈ ಶ್ಲೋಕವನ್ನೇ ಅಲ್ಲೇ ಉದ್ಧರಿಸಿದ್ದಾರೆ. ಈ ಯಾರು ಹಗ್ಗವನ್ನು ಹಿಡಿದು ಕಸರತ್ತು ಮಾಡುವವರು, ಸರ್ಕಸ್ಸಿನಲ್ಲಿ ಕಸರತ್ತು ಮಾಡುವವರು ಮೊದಲಾದವರು ಇರ್ತಾರಲ್ಲ, ಅಂಥವರಿಗೆ ಪ್ಲವಕ ಅಂತ ಕರೆಯೋದು ಅಲ್ಲಿ ಕಂಡು ಬರ್ತದೆ. ಆದರೆ ಕೆಲವು ಅನುವಾದಗಳಲ್ಲಿ ಅದನ್ನ ಅಂಧರು, ಕುರುಡರು ಅಂತ ಅನುವಾದ ಮಾಡಿದ್ದಾರೆ. ಅದು ಸರಿಯಾಗೋದಿಲ್ಲ. ಆ ಅನುವಾದವನ್ನ ತಿದ್ದುಕೊಳ್ಳಿ. ಅಲ್ಲ, ನಾಪಿತರು ಅಂತ, ಪ್ಲವಕ ಅನ್ನೋ ಶಬ್ದಕ್ಕೆ ನಾಪಿತರು ಅಂತ ಅರ್ಥ ಮಾಡಿದ್ದಾರೆ. ಪ್ಲವಕ ಅನ್ನೋ ಶಬ್ದಕ್ಕೆ ನಾಪಿತರು ಅಂತ ಕೋಶದಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ನಾಪಿತ ಶಬ್ದದ ಪರ್ಯಾಯಗಳನ್ನು ತೆಗೆದು ನೋಡಿದ್ರೆ ಅಲ್ಲೂ ಕೂಡ ಪ್ಲವಕ ಅನ್ನೋ ಶಬ್ದ ಇಲ್ಲ. ಪ್ಲವಕ ಅಂತ ಇದನ್ನು ಕೋಶದಲ್ಲಿ ತೆಗೆದು ನೋಡಿದ್ರೆ ಅದಕ್ಕೆ ರೋಪ್ ಡ್ಯಾನ್ಸರ್ಗಳು, ಹಗ್ಗವನ್ನು ಹಿಡಿದು ಹಗ್ಗದಿಂದ ಮೇಲೆ ಕೆಳಗೆ ಹೋಗಿ ಬರೋದು, ದ ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್ ಅಂತ ಹೇಳಿ ಒಂದೆಲ್ಲ ಕೇಳ್ತದೆ, ಮಲ್ಲಕಂಬ ಇತ್ಯಾದಿ ಇರ್ತದಲ್ಲ, ಆ ಥರದ್ದು ರೋಪ್ ಡ್ಯಾನ್ಸರ್ಗಳು, ಜಂಪರ್ ಅಂತ ಹೀಗೆಲ್ಲ ಅರ್ಥ ಬರೆದಿದ್ದಾರೆ. ಮತ್ತೆ ಖಡ್ಗಧಾರಿ ನರ್ತಕ, ಇದು ಶಬ್ದಕಲ್ಪದ್ರುಮದಲ್ಲಿ ಕಾಣಿಸೋದು. ಖಡ್ಗವನ್ನು ಹಿಡಿದು ನರ್ತನ ಮಾಡುವವನು, ಅವನಿಗೆ ಕೇಲಕ ಅಂತ ಹೀಗೆಲ್ಲ ಕರೀತಾರೆ. ಇದೇ ಮಹಾಭಾರತದ ಈ ಶ್ಲೋಕವನ್ನೇ ಅಲ್ಲಿ ಉದಾಹರಣೆ ರೂಪವಾಗಿ ಉದ್ಧರಿಸಿದ್ದಾರೆ ಕೂಡ. ಆದ್ರಿಂದ ಪ್ಲವಕ ಅಂದ್ರೆ ಒಂದು ಯಾವುದೋ ಅನುವಾದದಲ್ಲಿ ನಾಪಿತ ಅಂತ ಅರ್ಥ ಮಾಡುವುದು ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ. ಶ್ಲೋಕ ಸಂಖ್ಯೆ 15, ನಿಮ್ಮ ಶ್ಲೋಕದಲ್ಲಿ ಸ್ವಲ್ಪ ಹಿಂದೆ ಮುಂದಿರಬಹುದು. ಗಾಯನಾಹ ನರ್ತಕಾಶ್ಚೈವ ಪ್ಲವಕಾಹ ವಾದಕಾಸ್ತಥ ಅಂತ ಶ್ಲೋಕ. ಅಲ್ಲಿ ಪ್ಲವಕಾಹ ಅಂದ್ರೆ ಮೂರನೇ ಶಬ್ದ, ಶ್ಲೋಕದಲ್ಲಿ ಮೂರನೇ ಶಬ್ದ, ಅದಕ್ಕೆ
ನಾಪಿತರು ಅಂತ ಅರ್ಥ ಮಾಡೋದು ಉಚಿತವಾಗಿ ಕಾಣಿಸೋದಿಲ್ಲ. ಇನ್ನ ಈ ಶ್ವಿತ್ರಿ ಕ್ಲೀಬಶ್ಚ ಕುಷ್ಠೀಚ ತಥಾ ಯಕ್ಷ್ಮಹತಶ್ಚಯ ಅಂತ ಶ್ಲೋಕ ಇದೆಯಲ್ಲ, ಅಲ್ಲಿ ಈ ಎಲ್ಲ ರೋಗ ಇರುವವರನ್ನು ಕರಿಬಾರ್ದು ಅಂತ ಹೇಳ್ತಾರಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂತನೂ ಒಂದು ಜಿಜ್ಞಾಸೆ ನನ್ನ ಮುಂದೆ ಕೆಲವರು ಇಟ್ರು. ಅದಕ್ಕೆ ವಿಚಾರ ಬಹಳ ಹಿಂದೆನೇ ಮಾಡಿದ್ದೆ ಎಷ್ಟೋ ಸರಿ. ಆದರೂ ಹೀಗೊಂದು ಅರ್ಥ ನನಗೆ ಕಾಣಿಸ್ತದೆ, ಅದನ್ನ ತಮ್ಮ ಎದುರಿಗೆ ಹೇಳ್ತೀನಿ, ಅದನ್ನ ನೋಡಿ. ಮನುಷ್ಯನಿಗೆ ಬರುವಂತಹ ಎಲ್ಲ ರೋಗಗಳು ಕೂಡ, ಹೃದ್ರೋಗ ಮತ್ತಾಯಾವುದೇ ರೋಗ ಇರಲಿ, ಎಲ್ಲ ದುಃಖ, ಎಲ್ಲ ರೋಗ ಇವೆಲ್ಲವೂ ಕೂಡ ಪಾಪಕರ್ಮದಿಂದಲೇ ಬರೋದು. ಆದರೂ ಈ ಯಾವುದೋ ತೊನ್ನು ರೋಗ ಮತ್ತು ಕುಷ್ಠರೋಗ, ಕ್ಷಯರೋಗ, ಮೂರ್ಛೆ ರೋಗ ಇಂಥವು ಕೆಲವು ಪ್ರಾಯ ಆ ವ್ಯಕ್ತಿಯಲ್ಲಿ ಇರಬಹುದಾದಂತಹ ಪಾಪ ಶೇಷವನ್ನು ತೋರಿಸ್ತವೆ ಅಂತ ಕಾಣಿಸ್ತದೆ. ಹಿಂದೆ ಅವನಿಗೇನು ಪಾಪ ಅವನು ಮಾಡಿದ್ದ, ಆ ಪಾಪದ ಫಲವಾಗಿ ಈಗೊಂದು ರೋಗವನ್ನು ಅನುಭವಿಸ್ತಾ ಇದ್ರೆ ಪಾಪ ಕ್ಷೀಣ ಆಗ್ತಾ ಇದೆ ಅಂತ ಅರ್ಥ. ಅದರಿಂದ ಹೃದ್ರೋಗ ಇದ್ದವರನ್ನ ಶ್ರಾದ್ದಕ್ಕೆ ಕರಿಬಾರ್ದು ಅಂತೇನಿಲ್ಲ, ಅದನ್ನೇನು ಶಾಸ್ತ್ರದಲ್ಲಿ ಹೇಳಲಿಲ್ಲ. ಆದರೆ ಈ ತೊನ್ನು, ಕುಷ್ಠ, ಕ್ಷಯ ಇದನ್ನೆಲ್ಲ ಹೇಳಿದ್ದನ್ನು ನೋಡಿದರೆ ಉಳಿದೆಲ್ಲ ರೋಗಗಳಿಗಿಂತ ಹೆಚ್ಚಾಗಿ ಈ ಪಾಪದ ಶೇಷ ವ್ಯಕ್ತಿಯಲ್ಲಿ ಉಳಿದಿರಬೇಕು. ಅದಕ್ಕಾಗಿ ಪಾಪ ಶೇಷ ಉಳಿದಿರುವಂತಹ ವ್ಯಕ್ತಿಯನ್ನ ಶ್ರಾದ್ದಕ್ಕೆ ಕರಿಬೇಡಿ ಅಂತ ಹೀಗೆ ಒಂದು ಕಾಣಿಸಿದಂತೆ, ಹೀಗೆ ಹೇಳಿದಂತೆ ಕಾಣಿಸ್ತದೆ. ಪಾಪ ಶೇಷ ಇರುವುದು ಮಾತ್ರ ಅಲ್ಲ, ಯಾವ್ಯಾವ ಪಾಪಕ್ಕೆ ಯಾವ್ಯಾವ ರೋಗ, ಯಾವ್ಯಾವ ಪಾಪಕ್ಕೆ ಏನೇನು ದುಃಖ ಅಂತೆಲ್ಲ ಹೇಳ್ತಿರ್ತಾರಲ್ಲ ಶಾಸ್ತ್ರದಲ್ಲಿ, ಅಲ್ಲಿಯೂ ಕೂಡ ಕೆಲವು ಪಾಪಗಳು ಕೆಲವು ರೋಗಕ್ಕೆ ಕಾರಣವಾದ ಕೆಲವು ಪಾಪಗಳು ಹೆಚ್ಚಿಂದೇ ಇದ್ದಿರಬೇಕು. ಅದು ಹೃದ್ರೋಗಕ್ಕೆ ಕಾರಣವಾದ ಒಂದು ಪಾಪಕ್ಕಿಂತ ತೊನ್ನು ರೋಗ ಮೊದಲಾದಕ್ಕೆ ಇರುವಂತಹ ಪಾಪ, ಅದಕ್ಕೆ ಕಾರಣವಾದ ಪಾಪ ಹೆಚ್ಚಿಂದ ಇದ್ದಿರಬೇಕು. ಆ ಪಾಪ ಮಾಡಿದವನನ್ನ ಆ ಪಾಪದ ಶೇಷ ಮುಗಿಯುವ ತನಕ, ಅದರ ಶಿಕ್ಷೆ, ಆ ಪಾಪದ ಕಾರಣವಾಗಿ ಅವನು ಅನುಭವಿಸುವ ರೋಗವನ್ನ ಅನುಭವಿಸಿ ಮುಗಿಸುವ ತನಕ ಕರಿಬಾರದು ಅಂತ ಶಾಸ್ತ್ರದ ಉದ್ದೇಶ ಇದ್ದಂತೆ ಕಾಣಿಸ್ತದೆ. ಇದು ಶ್ವೇತ, ಇದು ತೊನ್ನು ರೋಗ, ಕುಷ್ಠರೋಗ, ಕ್ಷಯರೋಗ, ಮೂರ್ಛೆ ರೋಗ, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ಮಾತು ಕಾಣಿಸ್ತದೆ. ಕುರುಡರನ್ನು ಯಾಕೆ ಕರಿಬಾರದು? ಆ ಕುರುಡುತನವೂ ಕೂಡ ಆ ವ್ಯಕ್ತಿತ್ವದ ಪೂರ್ಣತೆಯನ್ನ, ಒಬ್ಬ ಪೂರ್ಣನಾದಂಥ ವ್ಯಕ್ತಿ ಬರಬೇಕು. ಪೂರ್ಣನಲ್ಲದ ವ್ಯಕ್ತಿ ಬಂದ್ರೆ ಅದು ವ್ಯಕ್ತಿತ್ವದ ಕುಂದನ್ನು ತೋರಿಸ್ತದೆ. ಆದ್ರಿಂದ ಅವನು ಕರಿಬಾರದು ಅಂತ ಅರ್ಥ ಆಗ್ತದೆ ಏನೋ. ಅದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಆಲೋಚನೆ ಮಾಡಬೇಕಾಗಿದೆ. ಮತ್ತು ಈ ಶ್ರಾದ್ದಕ್ಕೆ ಸಂಬಂಧಪಟ್ಟಂತೆ, ದೇವಕಾರ್ಯಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರನ್ನು ಕರಿಬೇಕು ಅಂತೇಳಿ ಇನ್ನೂ ಮುಂದೆ ಬಹಳ ಬರೋದಿದ್ದೇ ಇರ್ತದೆ. ಆ ಪ್ರಸಂಗದಲ್ಲಿ ನಾನು ಮತ್ತೆ ಅದನ್ನ ಹೇಳ್ತೇನೆ. ಇಲ್ಲಿ ಒಂದು ಮುಖ್ಯವಾಗಿರುವಂಥದ್ದು ನಪುಂಸಕ ಅನ್ನುವಂಥ ಶಬ್ದದ ವಿಚಾರ. ನಪುಂಸಕರನ್ನ ಶ್ರಾದ್ದದಲ್ಲಿ ಯಾಕೆ ಕರಿಬಾರದು ಅಂತ ಒಂದು ಪ್ರಬಲವಾದಂತಹ ಜಿಜ್ಞಾಸೆ. ಮತ್ತೆ ನಪುಂಸಕ ಅಂದ್ರೆ ಏನು, ನಪುಂಸಕ ಅಂದ್ರೆ ಅರ್ಥ ಏನು, ಮತ್ತೆ ಆ ವ್ಯಕ್ತಿಯನ್ನು ನಪುಂಸಕ ಅಂತ ಗುರುತಿಸುವುದು ಹೇಗೆ? ಬೇರೆಯವರು ಅವನು ನಪುಂಸಕ ಹೌದು ಅಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ? ಅದೊಂದು ದೊಡ್ಡ ಸಮಸ್ಯೆನೇ ಅಲ್ಲ ಅಂತ ಹೀಗೆ ಒಂದು ಜಿಜ್ಞಾಸೆಯನ್ನ ಕಳೆದ ದಿವಸ ಒಬ್ಬರ ಜೊತೆ ನಾನು ಮಾಡಬೇಕಾಯ್ತು. ಹೇಳಲಿಕ್ಕೆ ಸ್ವಲ್ಪ ನನಗೂ ಎಲ್ಲ ಸಂಕೋಚನೆ ಅನಿಸಿತು, ಅನಿಸ್ತದೆ ಈಗಲೂ ಕೂಡ. ಆದರೂ ವಿವರವಾಗಿ ಎಲ್ಲವನ್ನೂ ಅಧ್ಯಯನ ಮಾಡಬೇಕು ಅಂತ ನಾವು ಕೂತ್ಕೊಂಡಿರೋದ್ರಿಂದ ಹೇಳ್ತೇನೆ. ತಾವು ಅದನ್ನು ಕೇಳಿ ತಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಪುರುಷನಲ್ಲಿ ಸಂತಾನೋತ್ಪತ್ತಿಗೆ ಕಾರಣೀಭೂತವಾದಂತಹ ಅವನ ತೇಜಸ್ಸು ಏನಿರ್ಬೇಕಲ್ಲ, ಆ ತೇಜಸ್ಸಿನಲ್ಲಿ ಕೊರತೆ ಇದ್ರೆ, ಆ ತೇಜಸ್ಸಿನಲ್ಲಿ ತೇಜಸ್ಸು ಶೇಕಡಾವಾರು ಎಷ್ಟು ಇರಬೇಕು, ಅಷ್ಟಿಲ್ಲದೆ ತೇಜಸ್ಸಿನ ಸಂಖ್ಯೆ ಕೌಂಟ್ ಕಡಿಮೆ ಇದ್ರೆ, ನಾನು ಇಷ್ಟನ್ನು ಹೇಳ್ತೇನೆ, ತಾವು ಸೂಕ್ಷ್ಮವಾಗಿ ತಿಳ್ಕೋಬೇಕು. ಕೌಂಟ್ ಕಡಿಮೆ ಇದ್ರೆ ಆಗ ಅಂಥವನಿಗೆ ಮಕ್ಕಳಾಗೋದಿಲ್ಲ. ಆಗ ಅವನ ತೇಜಸ್ಸನ್ನ ಯಂತ್ರದಲ್ಲಿ ಸಂಗ್ರಹಿಸಿ ಆ ತೇಜಸ್ಸನ್ನ ಅದರಲ್ಲೇ ಒಂದು ಅತ್ಯಂತ ಚಲನಶೀಲವಾದಂತಹ ಪ್ರಬಲವಾದ ಅಂಶವೊಂದನ್ನು ತೆಗೆದು ಅದನ್ನು ಆತನ ಪತ್ನಿಯ ಗರ್ಭದಲ್ಲಿ ಯಾಂತ್ರೀಕೃತ ವಿಧಾನಗಳ ಮೂಲಕ ಸೇರಿಸಬೇಕಾಗ್ತದೆ. ಹೀಗೆ ಆ ತೇಜಸ್ಸಿನ ಗಣನೆ ಕೌಂಟ್ ಕಡಿಮೆ ಇದ್ರೆ ಅದೊಂದು ಸಮಸ್ಯೆ ಇರಬಹುದು. ಇನ್ನು ಕೆಲವು ಕಡೆ ಆತನಿಗೆ ಗಂಡ ಹೆಂಡತಿ ಇವರು ಸೇರ್ಲಿಕ್ಕೆ ಬೇಕಾದಂತಹ ಮೂಲ ಒಂದು ರಾಗ ಕಾಮ ಏನಿರ್ತದಲ್ಲ,
ಆ ಕಾಮವೇ ಆತನಲ್ಲಿ ಇಲ್ಲದೇ ಇರುವಂತಹ ಒಂದು ಕಾಮದ ಒತ್ತಡ, ಕಾಮದ ಅರ್ಜ್ ಆತನಲ್ಲಿ ಇಲ್ಲದೇ ಇರುವಂಥದ್ದು. ಆ ಮೂಲಕ ದಾಂಪತ್ಯದಲ್ಲಿ ಆತ ತೊಡಗಲಿಕ್ಕೆ ಒಂದೇನಾದ್ರೂ ಅನನುಕೂಲ ಅವನಲ್ಲಿ ಇದ್ದಿರಬೇಕು. ಆ ಮೂಲಕ ದಾಂಪತ್ಯ ಸುಖವನ್ನ ತಾನೂ ಪಡ್ಕೊಳ್ಳಾರ, ಸಂಗಾತಿಗೂ ಅದನ್ನು ಕೊಡಲಾರ ಅಂತ ಒಂದು ಸ್ಥಿತಿಗೂ ಕೂಡ ನಪುಂಸಕತೆ ಅಂತ ಕರೀತಾರೆ. ಅದಕ್ಕೂ ಕಾರಣಗಳು ಅನೇಕ ಇರಬಹುದು. ಅನೇಕ ರೋಗಗಳಿಂದ ಆ ಥರ ಆಗಬಹುದು, ಅಥವಾ ಜನ್ಮತಃ ಆ ಥರ ಆಗಬಹುದು. ಕೆಲವು ಕಡೆ ದೈಹಿಕ ಊನಗಳಿಂದಲೂ ಆ ಥರ ಆಗಬಹುದು. ಈಗ ಇಲ್ಲಿ ನಪುಂಸಕನನ್ನು ಕರಿಬಾರದು ಅಂತ ಹೇಳೋದ್ರಲ್ಲಿ ಇನ್ನೊಂದು ಅರ್ಥ ಇದ್ದಂತೆ ಕಾಣಿಸ್ತದೆ. ನಾವು ಕಳೆದ ದಿವಸ ಅದನ್ನು ಜಿಜ್ಞಾಸೆ ಮಾಡಿದಾಗ ಆ ಶ್ರೋತೃಗಳು ಅದನ್ನ ಹೌದು ಅಂತ ಒಪ್ಕೊಂಡ್ರು ನನ್ನ ಅಭಿಪ್ರಾಯನ. ಸಾಮಾನ್ಯವಾಗಿ ಇದಕ್ಕೆಲ್ಲ ಕೂಡಿಸುವುದು ಬ್ರಾಹ್ಮಣರನ್ನು ಕೂಡಿಸ್ತಾರೆ, ಗಂಡಸರನ್ನು ಕೂಡಿಸ್ತಾರಲ್ವ. ಗಂಡಸು ಆಗಿರ್ಬೇಕು ಅವನು. ಹೆಂಗಸರನ್ನು ಕೂಡಿಸೋದು ಕೆಲವು ಬೇರೆ ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾಗ ಆ ಥರ ಮುತ್ತೈದೆಗೆ ಭೋಜನ ಅಂತೆಲ್ಲ ಇರ್ತದೆ. ಕೆಲವು ಕಡೆ ಆಕೆ ಪೂರ್ಣವಾಗಿ ಮುತ್ತೈದೆ ಆಗಿರ್ಬೇಕು, ಕೆಲವುದಕ್ಕೆ ಆತ ಪೂರ್ಣವಾಗಿ ಗಂಡಸಾಗಿರ್ಬೇಕು. ಗಂಡಸೂ ಅಲ್ಲದೆ ಹೆಂಗಸೂ ಅಲ್ಲದೆ ನಪುಂಸಕರು ಅಂತ ಯಾರನ್ನೀಗ ತೃತೀಯ ಲಿಂಗಿಗಳು ಅಂತ ಕರೀತಾರಲ್ಲ, ಅಥವಾ ಮಂಗಳಮುಖಿಯರು ಅಂತ ಹೀಗೇನೋ ಕರಿತಿರ್ತಾರಲ್ಲ ಆಧುನಿಕ ಭಾಷೆಯಲ್ಲಿ. ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಹೀಗೇನೋ ಶಬ್ದಗಳನ್ನು ಕರಿತಿರ್ತಾರಲ್ಲ, ಅಂಥವರು ಒಂದು ವೇಳೆ ಗಂಡಸಿನಂತೆ ವೇಷಧಾರಣೆ ಮಾಡಿರಬಹುದು. ಅಂಥವ್ರನ್ನ ಕೂಡಿಸಬಾರದು ಅಂತ ಹೆಚ್ಚಿನ ಅರ್ಥ ಇದ್ದಿರಬೇಕು. ಸಂತಾನೋತ್ಪತ್ತಿಗೆ ಬೇಕಾದಂತಹ ತೇಜಸ್ಸಿನ ಗಣನೆ, ತೇಜಸ್ಸಿನ ಸಂಖ್ಯೆ ಕೌಂಟ್ ಕಡಿಮೆ ಇದ್ರೆ ಆ ನಪುಂಸಕತ್ವ ಅಂತನ್ನೋದು ಈ ದೈವ ಸಂಬಂಧವಾದ ಪಿತೃ ಸಂಬಂಧವಾದ ಒಂದು ನಿಮಂತ್ರಣಕ್ಕೆ ಅನರ್ಹತೆ ಏನು ಆಗ್ಲಿಕ್ಕಿಲ್ಲ ಅಂತ ನನ್ನ ಆಲೋಚನೆ. ನೀವು ವಿಮರ್ಶೆ ಮಾಡಿ ಹೇಳಬೇಕಷ್ಟೆ. ಆದ್ರೆ ಲೈಂಗಿಕವಾಗಿ ಅಲ್ಪಸಂಖ್ಯಾತನಾಗಿರುವುದು, ಮಂಗಳಮುಖಿ ಆಗಿರುವುದು ಇತ್ಯಾದಿ ಕೆಲವು ಸಮಸ್ಯೆಗಳೇನಿರ್ತವೆ, ಆತ ಪುರುಷನೇ ಅಲ್ಲ ಅಂತ ಆಗಿಬಿಡ್ತದೆ. ಪುರುಷನನ್ನು ಕೂಡಿಸಬೇಕಾದಲ್ಲಿ ಅಂಥವನನ್ನು ಕೂಡಿಸುವುದು ಹೇಗೆ ಅಂತ ಅದರ ಅರ್ಥ. ಹಾಗೆ ಅಂಥ ನಪುಂಸಕರಾದವನ್ನ ಕೂಡಿಸಬಾರದು ಅಂತ ಈ ನಿಷೇಧ ಅನ್ನೋದು ಆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಹೊಂದಿಕೊಂಡಂಥ ಮಾತು ಅಂತ ನನಗೆ ಅನಿಸ್ತದೆ. ಅದನ್ನು ಆಲೋಚನೆ ಮಾಡಿ ಹೇಳಿದ್ದೇನೆ. ಇದ್ರ ಬಗ್ಗೆ ಹೆಚ್ಚಿನ ಅಭಿಪ್ರಾಯವನ್ನು ನೀವು ನನಗೆ ಆಲೋಚನೆ ಮಾಡಿ ತಿಳಿಸ್ಬೇಕು. ಈಗ ಪ್ರಾರಂಭ ಕಾಣಬೇಕಾದ ಶ್ಲೋಕ, ಶಿಲಾಭಿಹಿ ಶಂಕುಭಿರ್ವಾಪಿ ಶ್ವಭ್ರೈರ್ವಾ ಭರತರ್ಷಭ ಯೇ ಮಾರ್ಗಂ ಅನುರುಂಧಂತಿ ತೇವೈ ನಿರ್ವಯಗಾಮಿನಃ ಅಂತ. ಮಾರ್ಗದಲ್ಲಿ, ಜನ ಸಂಚಾರ ಮಾಡುವಂತಹ ಮಾರ್ಗದಲ್ಲಿ ಕಲ್ಲು ಬಂಡೆಗಳನ್ನು ಇಟ್ಟು ಅಥವಾ ಮುಳ್ಳುಗಳನ್ನು ಹರಡಿ ಅಥವಾ ಹಳ್ಳಗಳನ್ನು ತೋಡಿ ಅಂತ ಕಡೆ ಜನರಿಗೆ ಸಂಚಾರ ಆಗದೆ ಇರುವಂತೆ, ಜನರಿಗೆ ತೊಂದರೆ ಆಗುವಂತೆ ಯಾರು ಮಾಡ್ತಾರೆ ಅಂಥವರನ್ನ ಅವರು ಕೂಡ ನರಕಕ್ಕೆ ಗುರಿಯಾಗ್ತಾರೆ. ಉಪಾಧ್ಯಾಯರನ್ನ ಮತ್ತೆ ಸೇವಕರನ್ನ ಪರಿತ್ಯಜಿಸುವವರು ಅವರು ನರಕಕ್ಕೆ ಹೋಗ್ತಾರೆ. ಅದು ಇಲ್ಲಿ ಬಂದಿದೆ. ನಾನು ಮೊನ್ನೆನೇ ಅದನ್ನು ಮತ್ತೊಂದು ಪಾಠದಲ್ಲಿ ಹೇಳಿದ್ದೇನೆ. ಅಪ್ರಾಪ್ತ ದಮಕಾಶ್ಚೈವ ನಾಸಾನಾಂ ವೇದಕಾಶ್ಚತೆ. ಅಪ್ರಾಪ್ತ ದಮಕಾಹ, ಅಪ್ರಾಪ್ತ ದಮಕಾಹ ಅಂದ್ರೆ ಅಪ್ರಾಪ್ತ ಕಾಲೇ ವೃಷಭಾಣ ವೃಷಣ ಪೇಷಣ ಕರ್ತಾರಹ. ಈ ಚಿಕ್ಕ ವಯಸ್ಸಿನ ಪಶುಗಳನ್ನು ಕೆಲಸಕ್ಕೆ ಹಾಕಿ ದಮನ ಮಾಡುವವರು, ಆ ಕರುಗಳನ್ನು ಹೊಡೆಯುವವರು, ಅಂಥವರು ಕೂಡ ನರಕ ಭಾಗಿಗಳಾಗ್ತಾರೆ. ಇಲ್ಲಿ ದಮಕ ಅನ್ನೋ ಶಬ್ದಕ್ಕೆ ವೃಷಣ ಪೇಷಣ ಕರ್ತಾರಹ, ಈ ಎತ್ತುಗಳನ್ನ ಅವುಗಳ ದರ್ಪವನ್ನ ನಿಯಂತ್ರಿಸಲಿಕ್ಕಾಗಿ ಅವುಗಳಿಗೆ ಕ್ಯಾಸ್ಟ್ರೇಟ್ ಮಾಡ್ತಾರೆ. ಆಕಳುಗಳಿಗೆ ಗರ್ಭಾಧಾನ ಮಾಡ್ಲಿಕ್ಕಾಗಿರುವಂತಹ ಎತ್ತುಗಳು ಬೇರೆನೇ ಇರ್ತವೆ. ಆ ಎತ್ತುಗಳು ಅಲ್ಲದೇನೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಬೇಕಾದಂಥ ಎತ್ತುಗಳನ್ನ ಅವುಗಳಿಗೆ ಅವುಗಳ ವೃಷಣವನ್ನ ಮರ್ದಿಸಿ ಅವುಗಳನ್ನ ದರ್ಪಹೀನವನ್ನಾಗಿ ಮಾಡ್ತಾರೆ. ಇದರಲ್ಲಿ ಓದ್ತಿದೆ ಕ್ಯಾಸ್ಟ್ರೇಟಿಂಗ್ ಅಂತ ಇರೋದಕ್ಕೆ ಇಂಗ್ಲಿಷ್ನಲ್ಲಿ ನೆನಪು. ಅಂಥ ಚಿಕ್ಕ ವಯಸ್ಸಿನ ಪಶುಗಳನ್ನು ಹಾಗೆ ಮಾಡುವವರು ಅವರು ಕೂಡ
ನರಕಕ್ಕೆ ಹೋಗ್ತಾರೆ. ನಾಸಾನಾಂ ವೇದಕಾಹ, ಅವುಗಳ ಚಿಕ್ಕ ವಯಸ್ಸಿನ ಪಶುಗಳಿಗೆ ಮೂಗುದಾರ ಹಾಕಿ ಅವುಗಳಿಗೆ ಹಿಂಸೆ ಕೊಡುವಂಥವ್ರು, ಮತ್ತೆ ಅವುಗಳಿಗೆ ಬಂಧನ ಮಾಡುವವರು, ಇವರು ಕೂಡ ಎಲ್ಲ ದುಃಖ ಭಾಗಿಗಳಾಗ್ತಾರೆ. ಪ್ರಜೆಗಳನ್ನು ರಕ್ಷಿಸದೆ ಆರನೇ ಒಂದು ಭಾಗವನ್ನು ಸ್ವೀಕಾರ ಮಾಡುವಂಥ ರಾಜ, ದಾನ ಕೊಡೋದು ಸಾಮರ್ಥ್ಯ ಇದ್ರೂ ದಾನ ಕೊಡದೇ ಇರುವಂಥವ್ರು, ಇವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ವಿದ್ವಾಂಸರನ್ನ ಕ್ಷಾಂತಾನ್ ದಾಂತಾನ್ ತಥಾ ಪ್ರಾಜ್ಞಾನ್, ಇಂಥ ವಿದ್ವಾಂಸರನ್ನ ಯಾರು ನಿಂದಿಸ್ತಾರೆ, ಅವ್ರಿಗೆ ಯಾರು ತೊಂದರೆ ಕೊಡ್ತಾರೆ ಅಂಥವರು ಕೂಡ ನರಕಕ್ಕೆ ಗುರಿಯಾಗ್ತಾರೆ. ಶ್ರೋತ್ರಿಯಾಣಾಂ ವಿನೀತಾನಾಂ ದರಿದ್ರಾಣಾಂ ವಿಶೇಷತಃ ಅಂತ ಹಾಗೆ ಕೂಡ ಕೇಳಿ ಬರ್ತದೆ. ಬಾಲಕರು, ವೃದ್ಧರು, ದಾಸರು ಇವರೆಲ್ಲರಿಗೂ ಕೊಡದೆ ತಾವೇ ತಿನ್ನುವಂಥವ್ರು, ದೇವತಾ ಕಾರ್ಯ ಮತ್ಯಾವುದೇ ಕಾರ್ಯ ಆ ಎಲ್ಲ ಪ್ರಸಂಗಗಳಲ್ಲಿ ಜ್ಞಾನಿಗಳಾದವರನ್ನು ಗೌರವಿಸಿ ಅವರ ಸಮ್ಮತಿಯನ್ನು ಸ್ವೀಕಾರ ಮಾಡಿ ಮುಂದೆ ಕಾರ್ಯ ಮುಂದುವರಿಸಬೇಕು. ಆದರೆ ಅಂಥವ್ರನ್ನ ಅನಾದರಿಸಿದರೆ ಆ ವ್ಯತಿಕ್ರಮ ಅಂತ ಅನ್ನೋದು ಸಮಸ್ತ ಆ ಯಜಮಾನನ ಪಶು ಪುತ್ರ ಎಲ್ಲರನ್ನು ಕೂಡ ನಾಶಪಡಿಸಿ ಬಿಡ್ತದೆ. ದಾನ, ತಪಸ್ಸು, ಸತ್ಯ ಇವೆಲ್ಲವನ್ನು ಧರ್ಮಾನುಷ್ಠಾನ ಮಾಡುವವರು ಏನಿರ್ತಾರಲ್ಲ, ಈ ಎಲ್ಲ ಧರ್ಮಾನುಷ್ಠಾನವನ್ನ ಅಳವಡಿಸಿಕೊಂಡಂಥವ್ರು ಏನಿದ್ದಾರೆ ಅವರು ಸನ್ಮಾರ್ಗಗಾಮಿಗಳಾಗ್ತಾರೆ, ಸದ್ಗತಿಗೆ ಹೋಗ್ತಾರೆ. ಶುಶ್ರೂಷೆ, ತಪಸ್ಸು, ವಿದ್ಯಾ, ಮುಖ್ಯವಾಗಿ ಪ್ರತಿಗ್ರಹ ನಿಸ್ನೇಹ, ದಾನ ಸ್ವೀಕಾರ ಮಾಡುವುದರಲ್ಲಿ ಆಸಕ್ತಿ ಇಲ್ಲ ಅಂಥವರೆಲ್ಲರೂ ಕೂಡ ಸದ್ಗತಿಯನ್ನು ಪಡ್ಕೋತಾರೆ. ಒಬ್ಬ ವ್ಯಕ್ತಿ ತಾನೊಬ್ಬ ಮುಂದಾಳಾಗಿ ಪರವಿಗೆ ಬಂದಿರುವಂತಹ ಭಯ, ಪಾಪ, ದಾರಿದ್ರ್ಯ, ಸಂಕಟ ಇದನ್ನೆಲ್ಲ ಪರಿಹರಿಸಿದರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಕ್ಷಮಾವಂತ, ಧರ್ಮ ಕಾರ್ಯದಲ್ಲಿ ಮುಂದಾಳಾದವನು, ಧರ್ಮ ಕಾರ್ಯ ಹಿಡಿದು ಉತ್ಥಿತಾಹ ಅಂಥವರು ಸ್ವರ್ಗಕ್ಕೆ ಹೋಗ್ತಾರೆ. ಮಧು ಮಾಂಸಗಳನ್ನು ಬಿಟ್ಟವನು, ಯಜ್ಞದಲ್ಲಿ ಹೊರತಾಗಿ ಬೇರೆ ಕಡೆ ಮಧುಮಾಂಸ ಇತ್ಯಾದಿಗಳನ್ನು ಸ್ವೀಕಾರ ಮಾಡಬಾರದು. ಪರದಾರ ಆಸಕ್ತಿಯನ್ನು ತೊರೆಯಬೇಕು. ಅಂಥವರು ಸದ್ಗತಿಯನ್ನು ಪಡ್ಕೋತಾರೆ. ಜ್ಞಾನಿಗಳಾದವರಿಗೆ ಆಶ್ರಮಗಳನ್ನು ಕಟ್ಟಿಸಿಕೊಡುವುದು, ಅವರನ್ನು ರಕ್ಷಿಸುವುದು, ದೇಶ ನಗರಗಳನ್ನು ಕಟ್ಟಿ ಜನಸ್ತೋಮಕ್ಕೆ ಉಪಕಾರ ಮಾಡುವುದು, ಇಂಥದನ್ನು ಮಾಡಿದವರು ಕೂಡ ಸದ್ಗತಿಯನ್ನು ಪಡ್ಕೋತಾರೆ. ವಸ್ತ್ರಾಭರಣ ದಾತಾರ, ಪಕ್ವಪಾನ ಅನ್ನದಾಹ ತಥಾ, ವಸ್ತ್ರಾಭರಣ ದಾನ ಮಾಡುವುದು, ಹಸಿದು ಬಂದವರಿಗೆ ಭೋಜನ ಮಾಡಿಸುವುದು, ಇತರರ ಕುಟುಂಬವನ್ನು ನೋಡಿಕೊಳ್ಳುವುದು, ಆಶ್ರಯ ಕೊಟ್ಟವರು, ಕುಟುಂಬಾನಾಂಶ ದಾತಾರ ಅವರೆಲ್ಲರೂ ಕೂಡ ಸದ್ಗತಿಯನ್ನು ಪಡ್ಕೋತಾರೆ. ಹಿಂಸೆಯಿಂದ ದೂರ ಇರಬೇಕು, ಎಲ್ಲವನ್ನೂ ಸಹಿಸಿಕೊಳ್ಬೇಕು, ಜನರಿಗೆ ಆಶ್ರಯ ಕೊಟ್ಟಂಥವರಾಗಿರಬೇಕು, ತಂದೆ ತಾಯಿ ಇವರನ್ನ ಶುಶ್ರೂಷೆಗೆ ಅವರ ಸೇವಾ ಮಾಡಬೇಕು, ಸಹೋದರ ಜೊತೆ ಪ್ರೀತಿಯಿಂದ ಬದುಕಬೇಕು, ಧನವಂತರಾಗಿ ಬಲವಂತರಾಗಿದ್ರೂ ಕೂಡ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಏವೈ ಜಿತೇಂದ್ರಿಯಾ ಧೀರಾ ತೇವೈ ಸ್ವರ್ಗಗಾಮಿನಃ. ಅಪರಾಧ ಮಾಡಿದವ್ರ ಬಗ್ಗೆನೂ ಕೂಡ ಒಂದು ಸಹನೆ ಇರಬೇಕು. ಆರಾಧನ ಸುಖಾಶ್ಚಾಪಿ, ಇತರರಿಗೆ ಸೇವೆ ಮಾಡುವುದರಲ್ಲೇ ಒಂದು ಸುಖ ಕಾಣಬೇಕು, ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸಾವಿರಾರು ಜನರಿಗೆ ಊಟ ಮಾಡಿಸುವಂಥವ್ರು, ದಾನ ಕೊಡುವಂಥವ್ರು, ರಕ್ಷಣೆ ಕೊಟ್ಟವರು, ಬಂಗಾರದ ದಾನ ಮಾಡಿದವರು, ಆನೆ, ಪಲ್ಲಕ್ಕಿ ಇತ್ಯಾದಿಗಳನ್ನು ದಾನ ಮಾಡಿದವರು, ವಿವಾಹಕ್ಕೆ ಬೇಕಾದಂತಹ ದಾನಗಳನ್ನು ಮಾಡುವಂಥವ್ರು, ಕೆಲವರು ಅಂಥ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಯಾವುದಾದ್ರೂ ಬಡವರು ಮೊದಲಾದವರಿಗೆ ವಿವಾಹ ಮಾಡಲಿಕ್ಕೆ ಬೇಕಾದ ಅನುಕೂಲ ಇಲ್ಲದೇ ಇದ್ದಾಗ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ದಾನ ಮಾಡುವಂಥವ್ರು.
ಇವರು ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ಪ್ರೇಷ್ಯಾಣ ಅಂತ ಯುಧಿಷ್ಠಿರ ಅಂತ ಒಂದು ಶಬ್ದ ಬಂತು, ಅದನ್ನು ಗಮನಿಸಿ. ದಾಸರನ್ನು ಕೂಡ ದಾನ ಮಾಡುವವರು, ದಾಸಿಯರನ್ನು ದಾನ ಮಾಡುವವರು ಅಂತ. ಇವೆಲ್ಲ ಎಲ್ಲಾ ಕಾಲದಲ್ಲಿ ಹೊಂದೋದಿಲ್ಲ. ಮಹಾಭಾರತ, ರಾಮಾಯಣ, ಭಾಗವತ ಇದನ್ನೆಲ್ಲ ಓದಿದಾಗ ಕೂಡ ನನಗೆ ಒಂದು ಸಂಗತಿ ಮೇಲಿನ ಮೇಲೆ ಮನಸ್ಸಿಗೆ ಚುಚ್ಚುತ್ತಿರ್ತದೆ. ಈ ಗುಲಾಮಗಿರಿ ಅಂತ ಅನ್ನೋದು ಆವಾಗಲೂ ಕೂಡ ಇತ್ತೇನೋ, ಇತ್ತು ಅಂತ ಅನ್ನೋದನ್ನ ನಾವು ದೊಡ್ಡ ವಿದ್ವಾಂಸರ ಜೊತೆ, ಬಹಳ ಸೀನಿಯರ್ ಮೋಸ್ಟ್ ವಿದ್ವಾಂಸರ ಜೊತೆ ಒಬ್ಬರ ಜೊತೆ ಚರ್ಚೆ ಮಾಡಿದಾಗ, ಹೌದು ಗುಲಾಮಗಿರಿ ಕೂಡ ಆವಾಗಲೂ ಕೂಡ ಇತ್ತು, ಅದು ಸರಿಯಲ್ಲ, ಆದ್ರೆ ಇತ್ತು ಅಂತ ಅನ್ನೋದು ಒಪ್ಕೋಬೇಕಾಗ್ತದೆ. ಅಸಮರ್ಥನೀಯ, ಆದ್ರೆ ಇತ್ತು ಅಂತ ಅವರು ಕೂಡ ಒಪ್ಕೊಂಡ್ರು. ಅನೇಕ ವಿವಾಹಗಳ ವರ್ಣನೆಯನ್ನು ನೀವೆಲ್ಲ ನೋಡಿ ರಾಮಾಯಣ, ಮಹಾಭಾರತ, ಭಾಗವತಗಳಲ್ಲಿ. ಇಷ್ಟು ಜನ ದಾಸಿಯರನ್ನು ಕೊಟ್ಟರು ಅಂತ ಹೀಗೆ ಏನೋ ವರ್ಣನೆ ಬರ್ತದೆ. ಅನೇಕ ಕಡೆ ಸಂಬಳಕ್ಕಾಗಿ ಅವರನ್ನು ಇಟ್ಕೊಳ್ಳೋದು, ಅವರಿಗೆ ತಕ್ಕ ಸಂಬಳ ಕೊಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ಳೋದು ಅದು ಬೇರೆ. ಆದ್ರೆ ಕೆಲವು ಕಡೆ ಕೆಲವು ದುಷ್ಟ ಪದ್ಧತಿಗಳು ಕೂಡ ಇದ್ದವು. ಇಲ್ಲಿ ದಾಸಿಯರನ್ನು ದಾನ ಮಾಡೋದು ಅಂತ ಬಂತಲ್ಲ, ಇಂಥವು ಕೆಲವು ಸದುದ್ದೇಶದಿಂದಲೇ ಕೂಡಿದ್ದೇ ಆಗಿರಬಹುದು ಶಾಸ್ತ್ರದಲ್ಲಿ. ಆದ್ರೆ ಅವು ಮುಂದೆ ದುರಾಚಾರಕ್ಕೆ, ಅನಾಚಾರಕ್ಕೆ ಕಾರಣ ಆಗ್ತಾವೇನೋ ಅಂತ ನಂದೊಂದು ಆಲೋಚನೆ ಇದೆ. ಆಗಿನ ಕಾಲದಲ್ಲಿ ಜನ ಎಲ್ಲ ಸಜ್ಜನರಾಗಿದ್ರು, ಸದ್ಬುದ್ಧಿಯವರಾಗಿದ್ರಾದ್ರಿಂದ ದಾಸಿಯರನ್ನ, ಈ ದಾಸಿಯರ ವ್ಯವಸ್ಥೆಯನ್ನ ಇದನ್ನೆಲ್ಲ ಅವರೇನು ದುರುಪಯೋಗ ಮಾಡ್ಕೊಳ್ಳಿಕ್ಕಿರ್ಲಿಕ್ಕಿಲ್ಲ. ಆದ್ರೆ ಇಂಥ ಮಾತುಗಳು, ದಾಸಿಯರನ್ನು ದಾನ ಮಾಡೋದು ಅಂತವ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೀಗೆ ಹೇಳಿದಾಗ, ದುಷ್ಟರ ಕೈಗೆ ಮಾತುಗಳು ಸಿಕ್ಕಾಗ ಅವು ಕೆಲವು ಅನಾಚಾರಗಳಿಗೆ, ಗುಲಾಮಗಿರಿ ಅಂತ ದುಷ್ಟ ಪದ್ಧತಿಯ ಪೋಷಣೆಗೆ ಅವೆಲ್ಲ ಕಾರಣ ಆಗ್ತಾವೇನೋ ಹಾಗೆ ನಂಗೆ ಅನಿಸ್ತದೆ. ಶಾಸ್ತ್ರಕ್ಕೆ ವಿರುದ್ಧವಾಗಿ ನಾ ಮಾತಾಡಬೇಕು, ಸಂಪ್ರದಾಯಕ್ಕೆ ವಿರುದ್ಧವಾಗಿ ಮಾತಾಡಬೇಕು ಅಂತ ಹೊರಟಿಲ್ಲ ನಾನು. ಇದನ್ನು ಮಾತಾಡೋಕ್ಕಿಂತ ಬಹಳ ಹಿಂದೆನೆ, ಒಂದು ವರ್ಷದ ಹಿಂದೆನೆ ಶ್ರೇಷ್ಠ ವಿದ್ವಾಂಸರು, ಹಿರಿಯ ವಿದ್ವಾಂಸರ ಜೊತೆ, ಅವರೊಬ್ಬರ ಜೊತೆ ಚರ್ಚೆ ಮಾಡಿದ್ದೆ. ಇಂಥದ್ದೊಂದು ಇತ್ತು. ಪಾಂಡವರಂತಹ ಶ್ರೇಷ್ಠರು ಮತ್ತು ಎಷ್ಟೋ ಜನ ಶ್ರೇಷ್ಠ ಚಕ್ರವರ್ತಿಗಳು ಯಾರಿಗೂ, ಯಾವ ಪ್ರಜೆಗೂ ನೋವು ಮಾಡದೇ ಇರುವಂತಹವರು ಈ ದಾಸಿಯರ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡಿದ್ರು ಅಂತ ನಾನು ಹೇಳೋದಿಲ್ಲ. ಅಂತ ದೊಡ್ಡ ದೊಡ್ಡ ಚಕ್ರವರ್ತಿಗಳಿದ್ರು, ಜನಸಾಮಾನ್ಯರಿದ್ರು. ಆದರೆ ಅನೇಕ ಜನ ಸ್ವಾರ್ಥಿಗಳು ಕೂಡ ಎಲ್ಲಾ ಕಾಲದಲ್ಲೂ ಇದ್ದೇ ಇರ್ತಾರಲ್ಲ, ಅಂಥವರು ಇವರನ್ನು ಶೋಷಣೆಗೆ ಒಳಪಡಿಸ್ತಿದ್ರೇನೋ ಅಂತ ನನಗೆ ಅನಿಸ್ತದೆ. ಆ ಮಾತನ್ನು ಹೇಳದೇ ವಿಧಿ ಇಲ್ಲ. ಅದರಿಂದ ಶಾಸ್ತ್ರದ ಈ ಮಾತುಗಳನ್ನು ತಗೊಂಡು ನಾವೊಂದು ಅನುಸರಿಸೋ ಪ್ರಸಂಗ ಇದ್ದಾಗ, ಈಗ ಯಾರು ನಾನು ದಾಸಿಯರನ್ನು ದಾನ ಮಾಡ್ತೀನಿ ಅಂದ್ರೆ ಯಾರು ಸಿಗೋದೇ ಇಲ್ಲ. ದಾಸಿಯರು ನನ್ನಲ್ಲಿ ಇಷ್ಟು ಜನ ದಾಸಿಯರಿದ್ದಾರೆ, ನಾನು ಹೇಳಿದ ಕೆಲಸ ಮಾಡಿಕೊಂಡು ನಾನು ಕೊಟ್ಟಿರುವ ಸಂಬಳ, ಪೋಷಣೆ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದನ್ನ ನಾನು ನನ್ನ ಮಗನಿಗೆ ಮದುವೆ ಮಾಡಿಕೊಡುವಾಗ ಅಥವಾ ಮಗಳಿಗೆ ಮದುವೆ ಮಾಡಿಕೊಡುವಾಗ ಅವಳಿಗೆ ಕೊಡ್ತೇನೆ. ನೀವು ಕೂಡ ಅವರಿಗೆ ಸರಿಯಾದ ಪಾಲನೆ, ಪೋಷಣೆ ಇತ್ಯಾದಿಗಳನ್ನು ಮಾಡಬೇಕು ಅಂತ ಇಟ್ಕೊಂಡ್ರೆ ಸರಿ. ಅದಿಲ್ಲದೆ ಹೋದ್ರೆ ಕೇವಲ ಅವ್ರನ್ನ ದುಡಿಸ್ಕೊಳ್ಳಿಕ್ ಮಾತ್ರ, ಅವ್ರ ಹೊಟ್ಟೆಗೆ ಬಟ್ಟೆಗೆ ಯುಕ್ತವಾಗುವಷ್ಟು, ದಾಸ್ಯದಿಂದ ಅವ್ರನ್ನ ಬಿಡಿಸುವಷ್ಟು ನಾವು ಕೊಡ್ಲಿಲ್ಲ ಅಂತಂದ್ರೆ ಅದೊಂದು ಪಾಪಕ್ಕೆ ಕಾರಣ ಆಗ್ತದೆ. ಒಂದು ಸಂಗತಿ ನನಗೆ ಮಹಾಭಾರತದಲ್ಲೇ ಬಂದಿದ್ದಂಗೆ ನೆನಪಿದೆ. ಈ ವೇದವ್ಯಾಸರಿಂದ ಧೃತರಾಷ್ಟ್ರ ಮತ್ತೆ ಪಾಂಡು ಮಹಾರಾಜ ಹುಟ್ಟುತ್ತಾರೆ. ಅಂಬಿಕೆ ಮತ್ತು ಅಂಬಾಲಿಕೆ ಅವರಿಬ್ಬರು ಕೂಡ ಮೊದಲು ಧೃತರಾಷ್ಟ್ರ ಹುಟ್ಟುವಾಗ ಆ ವ್ಯಾಸರ ಜೊತೆ ಕೂಡಿದಂಥ ಆ ರಾಜಮಹಿಷಿ, ಅದು ಅಂಬಿಕೆನೋ ಅಂಬಾಲಿಕೆನೋ ಯಾರೋ ಒಬ್ಬಳು, ಅವಳು ಭಯದಿಂದ ಕಣ್ಣು ಮುಚ್ಚಿಬಿಡ್ತಾಳೆ. ಆಗ ಧೃತರಾಷ್ಟ್ರ ಹುಟ್ಟುತ್ತಾನೆ ಕುರುಡನಾಗಿ. ಇನ್ನೊಬ್ಬಳು ಆತಂಕ, ಭಯದಿಂದ ಬೀಳಿಸ್ಕೊಂಡು ಬಿಡ್ತಾಳೆ. ಆಗ ಅಲ್ಲಿ ಹುಟ್ಟುತ್ತಾನೆ ಈ ಪಾಂಡು ಮಹಾರಾಜ, ಬಿಳುಪು ರೋಗ ಇದ್ದವನಾಗಿ ಅಂತ ಕೇಳಿ ಬರ್ತದೆ. ಮುಂದೆ ಮತ್ತೂ ಒಂದು ಸಂತಾನ ಬೇಕು ನನಗೆ ಅಂತ ಸತ್ಯವತಿ ವ್ಯಾಸರನ್ನು ಪ್ರಾರ್ಥಿಸಿದಾಗ, ಆಗ ಆ ಸತ್ಯವತಿ ತನ್ನ ಸೊಸೆಯಂದ್ರಿಗೆ, ಅಂಬಿಕೆ ಅಂಬಾಲಿಕೆಯರು ಯಾರೋ ಒಬ್ಬರನ್ನ ಮತ್ತೆ ಹೋಗ್ರಿ ಅಂತ ಕಳಿಸ್ತಾಳೆ, ವ್ಯಾಸರ ಹತ್ರ ಹೋಗ್ರಿ ಅಂತ. ಅವ್ರು ಯಾರು ಹೋಗ್ಲಿಕ್ಕೆ ಒಪ್ಪೋದಿಲ್ಲ. ಅವರು ತಮ್ಮ ದಾಸಿ ಒಬ್ಬಳನ್ನು ಕಳಿಸಿಕೊಟ್ಬಿಡ್ತಾರೆ. ಆ ದಾಸಿ ವ್ಯಾಸರನ್ನ
ಅತ್ಯಂತ ಗೌರವ ಪ್ರೀತಿಯಿಂದ ಉಪಚರಿಸ್ತಾಳೆ. ಅವಳ ಜೊತೆ ವ್ಯಾಸರು ಸುಖವಾಗಿ ಕಾಲ ಕಳೆದು, ನೀನು ಇನ್ನು ಅಭುಜಿಷ್ಯ ಭವಿಷ್ಯಸಿ ಅಂತ ಅವಳಿಗೆ ಒಂದು ವರ ಕೊಟ್ಟದ್ದು ಪ್ರಸಂಗ ಅಲ್ಲಿದೆ. ಆದಿಪರ್ವದ 105ನೇ ಅಧ್ಯಾಯ ಇದು, ಉತ್ತರ ಭಾರತದ ಪಾಠದಲ್ಲಿ. ಸತಾಂ ಋಷಿ ಅನುಪ್ರಾಪ್ತಂ ಪ್ರತ್ಯುದ್ಗಮ್ಯ ಅಭಿವಾದ್ಯ ಚ ಸಂವಿವೇಶ ಅಭ್ಯನುಜ್ಞಾತ ಸತ್ಕೃತ್ಯ ಉಪಚಚಾರ ಕಾಮೋಪಭೋಗೇನ ರಹಃ ತಸ್ಯಾಂ ತುಷ್ಟಿ ಮಗಾದೃಷಿ. ವೇದವ್ಯಾಸರು ಆ ದಾಸಿ ಕೊಟ್ಟಂತಹ ಉಪಚಾರವನ್ನು ಗಮನಿಸಿ ಸಂತೋಷಪಟ್ಟರು. ತಯಾ ಸಹೋಷಿತಃ ಕಾಮೋಪಭೋಗೇನ ತುಷ್ಟಿಮಗಾತ್. ಅವಳ ಜೊತೆಗಿದ್ದು ಮಹರ್ಷಿ ಸಂಚಿತವ್ರತಃ ಉತ್ತಿಷ್ಠನ್ ಹೋಗುವಾಗ ಹೇಳಿದರು, ಅಭುಜಿಷ್ಯ ಭವಿಷ್ಯಸಿ ಅಂತ. ನೀನಿನ್ನು ಈ ನಿನ್ನ ಈ ದಾಸಿತ್ವದಿಂದ ಮುಕ್ತರಾಗ್ತೆ ಅಂತ ಅವಳಿಗೊಂದು ಆಶೀರ್ವಾದ ಮಾಡಿದರು ಅಂತ ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಇದು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 115ನೇ ಅಧ್ಯಾಯ ಆಗ್ತದೆ. 115ನೇ ಅಧ್ಯಾಯದಲ್ಲಿ 42ನೇ ಶ್ಲೋಕ. ಅಲ್ಲಿವರೆಗೂ ಕೂಡ ಆಕೆ ಭುಜಿಷ್ಯ ಪರಿಚಾರಕ ಅಂತ ಕೋಶ ಹೇಳುವಂತೆ ಆ ದಾಸ್ಯದಲ್ಲಿ ಇದ್ಲು. ಅದು ಆಧುನಿಕ ಕಾಲದಲ್ಲಿ ಕೆಲವು ಕಡೆ ಗುಲಾಮಗಿರಿ ತುಂಬಾ ಕ್ಲಿಷ್ಟಕರವಾದಂಥ, ತುಂಬಾ ದುಃಖದಾಯಕವಾದಂಥ ಒಂದು ಗುಲಾಮಗಿರಿ ಇರುತ್ತಲ್ಲ, ಆ ಥರ ಇತ್ತೋ ಇನ್ಯಾವ ಥರ ಇತ್ತೋ ಅದು ಗೊತ್ತಿಲ್ಲ. ಅಂತೂ ಅಂಥ ಒಂದು ಗುಲಾಮಗಿರಿಯಲ್ಲಿ ಅವಳು ಇದ್ಲು. ನೀನು ಆ ಗುಲಾಮಗಿರಿಯಿಂದ, ಆ ದಾಸ್ಯದಿಂದ ಇನ್ನು ಮುಂದೆ ಮುಕ್ತರಾಗ್ತಿ ಅಂತ ಅವಳಿಗೆ ವ್ಯಾಸರ ಆಶೀರ್ವಾದ ಮಾಡಿದ ಒಂದು ಭಾಗ ಅಲ್ಲಿದೆ. ಆದ್ರಿಂದ ಇಂಥ ಕೆಲವು ಸಂಗತಿಗಳನ್ನ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗ್ತದೆ. ಈಗ್ಯಾರು ನಾನು ಆಗ್ಲೇ ಹೇಳಿದಂತೆ ದಾನ ಕೊಡ್ತೇವೆ ಅಂದ್ರೆ ಈಗ್ಯಾರು ಸೇವಕರು ನಮ್ಗೇನು ಸಿಗ್ಲಿಕ್ಕಿಲ್ಲ. ಏನೋ ಬಂಗಾರ, ಬೆಳ್ಳಿ, ಆಕಳು ಮೊದಲಾದ ಸಿಗ್ಬೋದೇ ಹೊರತು ದಾಸದಾಸಿಯರು ಸಿಗ್ಲಿಕ್ಕೇ ಇಲ್ಲ. ಆದರೂ ಅದಕ್ಕೊಂದು ಸಂಬಂಧಪಟ್ಟಂತ ಒಂದು ಆಲೋಚನೆ ಹೀಗಿದೆ. ಗುಲಾಮಗಿರಿ ಇತ್ತು ಅಂತ ಅನ್ನೋದನ್ನ ಹಿರಿಯ ವಿದ್ವಾಂಸರು ಕೂಡ ಒಪ್ಕೊಂಡಿದ್ದಾರೆ. ಅದನ್ನ ತಮ್ಮ ಮುಂದೆ ಹೇಳಿದ್ದೇನೆ. ಆಗಿನ ಕಾಲ ಸಮಾಜ ಹೇಗಿತ್ತು ಅಂತ ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕು, ಅದು ನನ್ನ ಕರ್ತವ್ಯ ಅಂತ ಅದನ್ನು ಮಾಡಿ ಹೇಳಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು. ಧರ್ಮಶಾಲೆ, ಆಶ್ರಮ, ಮನೆ ಇತ್ಯಾದಿಗಳನ್ನು ಕಟ್ಟಿಸಿಕೊಡುವಂಥವ್ರು ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಮನೆ, ಗದ್ದೆ, ಹೊಲ ಇದನ್ನ ದಾನ ಮಾಡುವವರು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವಯಂ ಉತ್ಪಾದ್ಯ ದಾತಾರ, ಇದೊಂದು ಮಹತ್ವದ ಸಂಗತಿ. ತಾವು ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಪದಾರ್ಥಗಳು, ಅನೇಕ ಥರದ ಹುಣಸೆ ಹಣ್ಣು ಮೊದಲಾದದ್ದು, ಧಾನ್ಯಗಳು, ಇದನ್ನೆಲ್ಲ ತಾವು ಬೆಳೆದು ಇನ್ನೊಬ್ಬರಿಗೆ ದಾನ ಮಾಡಿದರೆ ಅವರು ಸದ್ಗತಿಯನ್ನು ಪಡ್ಕೋತಾರೆ. ಬಹುಪುತ್ರರು, ಶತಾಯುಷಿಗಳು ಆದವರು ಅವರು ಕೂಡ ಕಾಮಕ್ರೋಧಾದಿಗಳನ್ನು ಜಯಿಸಿದ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಯಸ್ಮಿನ್ ತಸ್ಮಿನ್ ಕುಲೇ ಜಾತಃ, ಯಾವುದೇ ಕುಲದಲ್ಲಿ ಆದರೂ ಹುಟ್ಟಿರಲಿ ಸದ್ಗತಿಯನ್ನು ಅವ್ರು ಪಡ್ಕೋತಾರೆ ಅಂತ ಗೊತ್ತಾಗ್ತದೆ. ಪರಲೋಕ ಪ್ರಾಪ್ತಿಗೆ ಸಾಧನವಾದಂತಹ ಪಿತೃದೇವ ಕಾರ್ಯಗಳ ವಿಷಯವನ್ನು ಹೇಳಿದ್ದೇನೆ. ದಾನದ ಮಹಿಮೆ ಇತ್ಯಾದಿಗಳನ್ನು ಹೇಳಿದ್ದೇನೆ. ಸ್ವರ್ಗಕ್ಕೆ ಯಾರು ಹೋಗ್ತಾರೆ ಅಂತ ಅನ್ನೋದನ್ನು ಹೇಳಿದ್ದೇನೆ. ನರಕಕ್ಕೆ ಯಾರು ಹೋಗ್ತಾರೆ ಅಂತ ಅನ್ನೋದನ್ನು ಕೂಡ ಹೇಳಿದ್ದೇನೆ ಅಂತ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದರು. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 29ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 62ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ 54ನೇ ಅಧ್ಯಾಯ. ಮತ್ತೆ ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 23ನೇ ಅಧ್ಯಾಯ ಇವು ಸಮಾಪ್ತವಾಗಿದೆ. ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.